ಕಥೆಯ ಹೆಸರು ಅವಳು ಕಾಯುತ್ತಿದ್ದ ಬೆಳಕು. ಮಳೆ ಜೋರಾಗಿ ಬರುತ್ತಿತ್ತು. ರಾತ್ರಿ 10 ಗಂಟೆ. ಚಿಕ್ಕಹಳ್ಳಿಯ ಒಂದು ಹಳೆಯ ಮನೆಯಲ್ಲಿ ಸಾವಿತ್ರಿ ತನ್ನ 2 ಮಕ್ಕಳ ಜೊತೆ ಕೂತಿದ್ದಳು. ಅವಳ ಗಂಡ ರಾಘವ 5 ವರ್ಷಗಳ ಹಿಂದೆ ನಗರಕ್ಕೆ ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ಬಂದಿರಲಿಲ್ಲ. ಮೊದಲಲ್ಲಿ ಫೋನ್ ಮಾಡುತ್ತಿದ್ದ. ನಂತರ ನಿಧಾನವಾಗಿ ಮಾತು ಕಡಿಮೆಯಾಯಿತು. ಒಂದು ದಿನ ಸಂಪೂರ್ಣವಾಗಿ ಸಂಪರ್ಕವೇ ಕಡಿತವಾಯಿತು. ಆದರೆ ಸಾವಿತ್ರಿ ಮಾತ್ರ ಇನ್ನೂ ನಂಬುತ್ತಿದ್ದಳು. ಒಂದು ದಿನ ಅವರು ಖಂಡಿತ ಬರುತ್ತಾರೆ. ಅವಳ ದೊಡ್ಡ ಮಗಳು ಅನಿತಾ ಕೇಳಿದಳು, ಅಮ್ಮ, ಅಪ್ಪ ನಮ್ಮನ್ನು ಮರೆತಿರಬಹುದಾ? ಸಾವಿತ್ರಿಯ ಕಣ್ಣಲ್ಲಿ ನೀರು ತುಂಬಿತು. ಇಲ್ಲ ಮಗಳೇ, ಒಬ್ಬ ತಂದೆ ತನ್ನ ಮಕ್ಕಳನ್ನು ಮರೆಯೋದಿಲ್ಲ. ಆದರೆ ಆ ಮಾತು ಹೇಳುವಾಗಲೇ ಅವಳ ಹೃದಯ ಒಡೆದು ಹೋಗುತ್ತಿತ್ತು. ಸಾವಿತ್ರಿ ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದಳು. ಬೆಳಿಗ್ಗೆ ಪಾತ್ರೆ ತೊಳೆಯುವುದು, ಮಧ್ಯಾಹ್ನ ಅಡುಗೆ, ಸಂಜೆ ಹೊಲದಲ್ಲಿ ಕೂಲಿ. ಆದರೂ ಮಕ್ಕಳ ಓದನ್ನು ನಿಲ್ಲಿಸಲಿಲ್ಲ. ಒಮ್ಮೆ ಶಾಲೆಯಲ್ಲಿ ಫೀಸ್ ಕಟ್ಟಿಲ್ಲ ಎಂದು ಅನಿತಾಳನ್ನು ಕ್ಲಾಸಿನ ಹೊರಗೆ ನಿಲ್ಲಿಸಿದರು. ಅವಳು ಅಳುತ್ತಾ ಮನೆಗೆ ಬಂದು, ಅಮ್ಮ, ನಾನು ಓದೋದು ಬಿಡುತ್ತೇನೆ. ಸಾವಿತ್ರಿ ತಕ್ಷಣ ಅವಳ ಕೈ ಹಿಡಿದು ಹೇಳಿದಳು, ಬಡತನ ಬಂದರೆ ಕನಸು ಬಿಡಬಾರದು, ಇನ್ನೂ ಜೋರಾಗಿ ಹೋರಾಡಬೇಕು. ಆ ರಾತ್ರಿ ಅವಳು ತಾನು ಊಟ ಮಾಡದೆ ಮಕ್ಕಳಿಗೆ ಊಟ ಹಾಕಿದಳು. ಮಕ್ಕಳು ಮಲಗಿದ ನಂತರ ಅಡಿಗೆ ಮನೆಯಲ್ಲಿ ಒಬ್ಬಳೇ ಕುಳಿತು ಮೌನವಾಗಿ ಅತ್ತಳು. ಒಂದು ದಿನ ಹಳ್ಳಿಗೆ ಹೊಸ ಡಾಕ್ಟರ್ ಬಂದರು. ಅವನ ಹೆಸರು ಅರವಿಂದ್. ಅವನು ಗ್ರಾಮದ ಬಡಜನರಿಗೆ ಉಚಿತ ಚಿಕಿತ್ಸೆ ಕೊಡುತ್ತಿದ್ದರು. ಒಮ್ಮೆ ಸಾವಿತ್ರಿಯ ಮಗ ಜ್ವರದಿಂದ ಬಳಲುತ್ತಿದ್ದಾಗ ಅವಳು ಆಸ್ಪತ್ರೆಗೆ ಓಡಿಕೊಂಡು ಹೋದಳು. ಅರವಿಂದ್ ಮಗು ನೋಡಿದ ನಂತರ ಕೇಳಿದ, ನೀವು ತುಂಬ ದಣಿದ ಹಾಗಿದ್ದೀರಾ, ಎಲ್ಲ ಚೆನ್ನಾಗಿದೆಯಾ? ಅಷ್ಟೇ, ಅವಳ ಕಣ್ಣೀರು ನಿಂತಿಲ್ಲ. ವರ್ಷಗಳ ನೋವು ಹೊರಬಂದಿತು. ಅರವಿಂದ್ ಶಾಂತವಾಗಿ ಕೇಳುತ್ತಾ ಇದ್ದ. ಆ ದಿನದ ನಂತರ ಅವನು ಆ ಕುಟುಂಬಕ್ಕೆ ಸಹಾಯ ಮಾಡತೊಡಗಿದ. ಮಕ್ಕಳ ಫೀಸ್ ಕಟ್ಟಿದ, ಪುಸ್ತಕಗಳನ್ನೂ ತಂದ. ಆದರೆ ಸಾವಿತ್ರಿ ಎಂದಿಗೂ ಅಂತರ ಕಾಪಾಡಿಕೊಂಡಳು. ನಾನು ಯಾರ ಮೇಲೂ ಅವಲಂಬಿಸೋಕೆ ಬಯಸುವುದಿಲ್ಲ. ಅರವಿಂದ ನಗುತ್ತಾ ಹೇಳುತ್ತಿದ್ದ, ಸಹಾಯ ಕೇಳೋದು ದುರ್ಬಲತೆ ಅಲ್ಲ. ಒಂದು ದಿನ ಅರವಿಂದ್ಗೆ ನಗರದಿಂದ ಫೋನ್ ಬಂತು. ಅವನು ಕೇಳಿದ ಸುದ್ದಿ ಅವನನ್ನು ನಿಶ್ಚಲಗೊಳಿಸಿತು. ರಾಘವ, ಅಂದರೆ ಸಾವಿತ್ರಿಯ ಗಂಡ, ಇನ್ನೂ ಬದುಕಿದ್ದ. ಆದರೆ ಅವನು ಇನ್ನೊಂದು ಮದುವೆ ಮಾಡಿಕೊಂಡಿದ್ದ. ಅರವಿಂದ್ ತುಂಬ ಗೊಂದಲಕ್ಕೆ ಸಿಲುಕಿದ. ಈ ಸತ್ಯವನ್ನು ಹೇಳಬೇಕಾ ಬೇಡವಾ ಎಂದು. ಕೆಲ ದಿನಗಳ ನಂತರ ಸಾವಿತ್ರಿ ಅವನನ್ನು ಕೇಳಿದಳು, ನೀವು ಏನೋ ಮರೆಮಾಚ್ತಾ ಇದ್ದೀರಾ? ಅರವಿಂದ್ ಮೌನವಾಗಿದ್ದ. ಆದರೆ ಕೊನೆಗೆ ಎಲ್ಲ ಸತ್ಯ ಹೇಳಿಬಿಟ್ಟ. ಆ ಕ್ಷಣ ಸಾವಿತ್ರಿಯ ಮುಖದಲ್ಲಿ ಕಣ್ಣೀರು ಬರಲಿಲ್ಲ, ಕೇವಲ ಒಂದು ಸಣ್ಣ ನಗು. ನಾನು ಇಷ್ಟು ವರ್ಷ ಕಾಯ್ದದ್ದು ಒಬ್ಬ ಮನುಷ್ಯನಿಗಾಗಿ ಅಲ್ಲ, ಮಕ್ಕಳ ತಂದೆಗಾಗಿ. ಅವಳ ಮಾತು ಕೇಳಿ ಅರವಿಂದ್ ಕಣ್ಣು ನೀರಾಯಿತು. ಕೆಲ ತಿಂಗಳ ನಂತರ ಅನಿತಾ ರಾಜ್ಯದಲ್ಲಿ ಫಸ್ಟ್ ಬಂದಳು. ಪೂರ್ಣ ಹಳ್ಳಿ ಸಂತೋಷಪಟ್ಟಿತು. ವೇದಿಕೆಯ ಮೇಲೆ ಅನಿತಾ ಹೇಳಿದಳು, ನನ್ನ ಅಮ್ಮ ನನಗೆ ಜೀವನ ಕಲಿಸಿದ್ದಾರೆ. ಅವರು ಸೋತಿದ್ದರೆ ನಾನು ಇಲ್ಲಿ ನಿಂತಿರಲಿಲ್ಲ. ಸಾವಿತ್ರಿ ಜನರ ಮಧ್ಯೆ ನಿಂತು ಅಳುತ್ತಿದ್ದಳು. ಆ ಸಮಯದಲ್ಲಿ ಜನಸಮೂಹದ ಹಿಂದೆ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನೇ ರಾಘವ. ವರ್ಷಗಳ ನಂತರ ಅವನು ಬಂದಿದ್ದ. ಆದರೆ ಮುಂದೆ ಬರಲು ಧೈರ್ಯವಾಗಲಿಲ್ಲ. ತನ್ನ ಮಕ್ಕಳು ತನ್ನಿಲ್ಲದೆ ಎಷ್ಟು ದೊಡ್ಡವರಾಗಿದ್ದಾರೆ ಎಂದು ನೋಡಿ ತಲೆ ತಗ್ಗಿಸಿದ. ಅರವಿಂದ ಅವನನ್ನು ಗಮನಿಸಿದ. ನೀವು ಹೋಗಿ ಮಾತಾಡಿ. ಆದರೆ ರಾಘವ ನಿಧಾನವಾಗಿ ಹೇಳಿದ, ನಾನು ಅವರ ಬದುಕಿನಲ್ಲಿ ಮತ್ತೆ ನೋವು ಆಗಬಾರದು. ಅವನು ಮೌನವಾಗಿ ಹೊರಟು ಹೋದ. ಆ ರಾತ್ರಿ ಸಾವಿತ್ರಿ ಮನೆಯ ಮುಂದೆ ಕೂತು ಆಕಾಶ ನೋಡುತ್ತಿದ್ದಳು. ಅರವಿಂದ್ ಕೇಳಿದ, ಇನ್ನೂ ಕಾಯ್ತಿದ್ದೀರಾ? ಸಾವಿತ್ರಿ ಮೃದುವಾಗಿ ನಕ್ಕಳು. ಇಲ್ಲ, ಈಗ ನಾನು ಕಾಯೋದು ಬೆಳಕಿಗಾಗಿ ಅಲ್ಲ, ನಾನೇ ಬೆಳಕಾಗಿದ್ದೀನಿ. ಆಕಾಶದಲ್ಲಿ ಮಳೆ ನಿಂತಿತ್ತು, ಹೊಸ ಬೆಳಿಗ್ಗೆ ಶುರುವಾಗುತ್ತಿತ್ತು. ಕಥೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ.